ಕೋಟಿಕರು ಪಟ್ಟಣ ಪಂಚಾಯತಿನ 4ನೇ ವಾರ್ಡ್ಗೆ ಮೀಸಲಾಗಿದ್ದ 5 ಲಕ್ಷ ರೂಪಾಯಿ ಅನುದಾನ ಇದೀಗ ವಿವಾದದ ಕೇಂದ್ರ ಬಿಂದುವಾಗಿದೆ. ವಾರ್ಡ್ ಅಭಿವೃದ್ಧಿಗೆ ಮೀಸಲಿಟ್ಟ ಅನುದಾನವನ್ನು 3ನೇ ವಾರ್ಡ್ ಮಾಡೂರು ಸರ್ಕಾರಿ ಪ್ರಾಥಮಿಕ ಶಾಲೆಯ ಅಭಿವೃದ್ಧಿಗೆ ಬಳಸಲು ಪ್ರಸ್ತಾಪಿಸಿರುವುದಕ್ಕೆ 4ನೇ ವಾರ್ಡಿನ ಕೆಲ ನಾಗರಿಕರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಈ ನಡುವೆ ಮನವಿ ಪತ್ರಕ್ಕೆ ಸಹಿ ಹಾಕಿದ ವಿಚಾರದಲ್ಲೂ ನಾಗರಿಕರಿಂದ ಭಿನ್ನಾಭಿಪ್ರಾಯದ ಹೇಳಿಕೆಗಳು ಕೇಳಿಬಂದಿವೆ. ಹಾಗಾದ್ರೆ ಅಸಲಿ ವಿಚಾರವೇನು? ಈ ಕುರಿತ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಕೋಟಿಕರು ಪಟ್ಟಣ ಪಂಚಾಯತಿನ 4ನೇ ವಾರ್ಡಿಗೆ ಮೀಸಲಿಟ್ಟಿದ್ದ 5 ಲಕ್ಷ ರೂಪಾಯಿ ಅನುದಾನವನ್ನು ವಾರ್ಡ್ ಅಭಿವೃದ್ಧಿಗೆ ಕಾಮಗಾರಿಗಳಿಗೆ ಬಳಸಬೇಕು ಎಂಬ ಒತ್ತಾಯ ಇದೀಗ ಕೇಳಿಬಂದಿದೆ. 4ನೇ ವಾರ್ಡಿನ ನಾಗರಿಕರ ಹೆಸರಿನಲ್ಲಿ ನೀಡಲಾಗಿರುವ ಮನವಿ ಪತ್ರದಲ್ಲಿ ವಾರ್ಡಿನ ಅಭಿವೃದ್ಧಿಗೆ ಈಗಾಗಲೇ ಹಲವು ಕಾಮಗಾರಿಗಳು ಬಾಕಿ ಉಳಿದಿವೆ. ರಸ್ತೆ ಹಾಗೂ ಚರಂಡಿಯ ಅಭಿವೃದ್ಧಿ ಸೇರಿದಂತೆ ಮೂಲಸೌಕರ್ಯ ಕಾಮಗಾರಿಗಳಿಗೆ ಅನುದಾನದ ಅಗತ್ಯವಿದೆ. ಅಲ್ಲದೆ ವಾರ್ಡಿನಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಹೆಚ್ಚಿನ ಸಂಖ್ಯೆಯ ಜನರು ವಾಸವಾಗಿದ್ದಾರೆ ಎಂದು ಉಲ್ಲೇಖಿಸಲಾಗಿದೆ. 2023ರಲ್ಲಿಯೇ ವಾರ್ಡ್ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಲಿಖಿತ ಮನವಿಯನ್ನು ಸಲ್ಲಿಸಲಾಗಿತ್ತು. ಆ ಮನವಿಯಲ್ಲಿ ಉಲ್ಲೇಖಿಸಿರುವ ಕೆಲವು ಕಾಮಗಾರಿಗಳು ಇನ್ನೂ ಬಾಕಿ ಇರುವುದರಿಂದ 4ನೇ ವಾರ್ಡಿಗೆ ಮೀಸಲಾದ 5 ಲಕ್ಷ ರೂಪಾಯಿ ಅನುದಾನವನ್ನು ಬೇರೆ ವಾರ್ಡಿಗೆ ವರ್ಗಾಯಿಸದೆ ಇಲ್ಲಿಯೇ ಬಳಸಬೇಕು ಎಂಬುದು ಮನವಿದಾರರ ಆಗ್ರಹ. 3ನೇ ವಾರ್ಡಿನ ಮಾಡೂರು ಸರ್ಕಾರಿ ಪ್ರಾಥಮಿಕ ಶಾಲಾ ಅಭಿವೃದ್ಧಿಗೆ ಈ ಅನುದಾನವನ್ನು ಬಳಸಲು 4ನೇ ವಾರ್ಡಿನ ಕೌನ್ಸಿಲರ್ ಕಿರಣ್ ಅವರು ಪ್ರಸ್ತಾಪಿಸಿದ್ದಾರೆ ಎಂಬುದು ಆಕ್ಷೇಪಕ್ಕೆ ಕಾರಣವಾಗಿದೆ. ಈ ಘಟನೆಗೆ ಸಂಬಂಧಿಸಿದಂತೆ 3ನೇ ವಾರ್ಡಿನ ಕೋಟಿಕಾರು ಪಟ್ಟಣ ಪಂಚಾಯಿತಿ ಕೌನ್ಸಿಲರ್ ಸುಜಿತ್ ಮಾಡೂರ್ ಅವರು ಉಳ್ಳಾಲವಾಣಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಹಲೋ ನಮಸ್ತೆ ಸರ್, ನನ್ನ ವಾಯ್ಸ್ ಕೇಳಿಸ್ತಿದ್ಯಾ? ಸರ್, ಈಗ 4ನೇ ವಾರ್ಡ್ಗೆ ಇಟ್ಟಂತಹ ಅನುದಾನ ಏನಿದೆ ಅದನ್ನ ಅವರ ಪರ್ಮಿಷನ್ ಇಲ್ಲದ ಅವರ ಗಮನಕ್ಕೆ ತಾರದೆ 3ನೇ ವಾರ್ಡಿನ ಅದರಲ್ಲೂ ಕೂಡ ಮಾಡೂರು ಸರ್ಕಾರಿ ಶಾಲೆಗೆ ಅನುದಾನವನ್ನ ಮಾಡಲಾಗಿದೆ ಅಂತ ಒಂದು ಆಕ್ಷೇಪ ವ್ಯಕ್ತವಾಗ್ತಾ ಇದೆ ಸರ್. ಈ ಬಗ್ಗೆ ಫಸ್ಟ್ ರಿಯಾಕ್ಷನ್ ಏನು ಅಂತ? ಅಂದ್ರೆ ಈಗ 4ನೇ ವಾರ್ಡಿಗೆ ಅನುದಾನ ಇಡುವುದು ಆ ಸ್ಥಳೀಯ 4ನೇ ವಾರ್ಡಿನ ಕೌನ್ಸಿಲರ್. ಈಗ ಸರ್ಕಾರಿ ಶಾಲೆಗೆ ಅನುದಾನ ಇಟ್ಟದ್ದು ಕೂಡ ಅದೇ ಸ್ಥಳೀಯ 4ನೇ ವಾರ್ಡಿನ ಕೌನ್ಸಿಲರ್. ಆದ್ರಿಂದ ಗಮನಕ್ಕೆ ಬಾರದೆ ಅನ್ನುವಂತ ವಿಷಯ ಅದರಲ್ಲಿ ಬರುದಿಲ್ಲ. ಯಾಕೆಂತ ಹೇಳಿದ್ರೆ ಕಾನೂನು ದೃಷ್ಟಿಯಲ್ಲಿ ಸ್ಥಳೀಯ ಆಡಳಿತ ಸಂಸ್ಥೆಯಿಂದ ಬರುವಂತ ಅನುದಾನವನ್ನು ಇಡುವಂತಹ ನಮ್ಮ ಅಧಿಕಾರ ಯಾರಿಗೆ ಅಂತ ಹೇಳಿದ್ರೆ ಅಲ್ಲಿ ಜನಪ್ರತಿನಿಧಿಯಾಗಿ ಇರುವಂತ ಕೌನ್ಸಿಲರ್ಗೆ ಬರ್ತದೆ. ಅವರು ಅಲ್ಲಿ ಅದನ್ನು ಅವರಿಗೆ ಬೇಕಾದ ರೀತಿಯಲ್ಲಿ ಎಲ್ಲಿ ಯಾವ ರೀತಿ ಇದೆ ಅಂತ ಹೇಳಿ ಅಲ್ಲಿಗೆ ಬೇಕಾದಲ್ಲಿ ಇಡ್ತಾರೆ. ಆದ್ರೆ 3ನೇ ವಾರ್ಡಿನ ಶಾಲೆ ಅಂತ ಹೇಳಿ ಬರುದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಈ ಶಾಲೆ ಇರುವುದು ನಮ್ಮ 4ನೇ ವಾರ್ಡಿನ ಪಕ್ಕದಲ್ಲಿ. ಅಂದ್ರೆ ಅದರಲ್ಲಿ ಈಗ ಇರುವಂತ ಒಂದು 50% ಮಕ್ಕಳು ಎಲ್ಲಿಂದ ಬರ್ತಾರೆ ಅಂತ ಹೇಳಿದ್ರೆ ಅದು 4ನೇ ವಾರ್ಡಿನ ಭಾಗದಿಂದ ಬರ್ತಾರೆ. ಅಲ್ಲಿ ನಮ್ಗೆ ಸರಿಸುಮಾರು ತುಂಬಾ ಕಡೆಯಿಂದ ಬರ್ತಾರೆ. ಹಾಗೆ ಎಲ್ಲ ಕಳೆದ ಅಲ್ಲಿ ಸಮಸ್ಯೆಗಳು ನೀವು ಇದಕ್ಕಿಂತ ಮುಂಚೆ ಕೂಡ ಅಲ್ಲಿ ಇರುವಂತ ಸಮಸ್ಯೆಗಳನ್ನು ನಿಮ್ಮ ಮಾಧ್ಯಮದಲ್ಲಿ ಪ್ರಸಾರ ಮಾಡಿದ್ದೀರಿ. ಅದರಲ್ಲಿ ನಮಗೆ ಪೂರಕವಾದ ಸ್ಪಂದನೆ ಕೂಡ ಸಿಕ್ಕಿದೆ. ನಮ್ಮ ಶಾಲೆ ಅಭಿವೃದ್ಧಿಯಲ್ಲಿ ನಿಮ್ಮ ವಾಹಿನಿಯ ಪಾತ್ರ ತುಂಬಾ ಇದೆ. ನಾವೆಷ್ಟು ಕೆಲಸ ಮಾಡ್ತಿದ್ದೋ ಅದಕ್ಕಿಂತ ಜಾಸ್ತಿ ನಿಮ್ಮ ವಾಹಿನಿಯ ಕಡೆಯಿಂದ ಪೂರಕವಾದ ಸ್ಪಂದನೆ ಸಿಕ್ಕಿದ್ರಿಂದ ಆ ಶಾಲೆ ಈ ರೀತಿ ಮಾದರಿ ಆಗ್ಲಿಕ್ಕೆ ನಮಗೆ ತುಂಬಾ ಅನುಕೂಲ ಆಗಿದೆ. ಶಾಲೆಗೆ ಒಂದೇ ವಾರ್ಡಿನ ವಿದ್ಯಾರ್ಥಿಗಳು ಬರುತ್ತಿಲ್ಲ. ವಿವಿಧ ಭಾಗಗಳಿಂದಲೂ ವಿದ್ಯಾರ್ಥಿಗಳು ಶಾಲೆಗೆ ಬರುತ್ತಾರೆ. 4ನೇ ವಾರ್ಡಿನ ಕೌನ್ಸಿಲರ್ ಕಿರಣ್ ಅವರು ಶಾಲಾಭಿವೃದ್ಧಿ ಸಮಿತಿಯಲ್ಲಿದ್ದು ಶಾಲೆಯ ಅಭಿವೃದ್ಧಿಗಾಗಿ ಅನುದಾನದ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಶಾಲೆಯ ಅಭಿವೃದ್ಧಿಯನ್ನು ಸಹಿಸದೇ ಇರುವ ಕೆಲವರು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಅಷ್ಟಕ್ಕೂ ಇಲ್ಲಿ ಸಹಿ ಹಾಕಿರುವ ಕೆಲವರಿಗೆ ಅದರ ಸಂಪೂರ್ಣ ಮಾಹಿತಿ ನೀಡದೆ ಸಹಿ ಹಾಕಿಸಿಕೊಂಡಿದ್ದಾರೆ ಎಂಬ ಆರೋಪವೂ ಕೇಳಿ ಬಂದಿದೆ. ಇವತ್ತು ಬೆಳಿಗಿನ ದಿವಸ ಎಲ್ಲಾ ಮಾಧ್ಯಮದಲ್ಲಿ ಶಾಲೆಗೆ ಇಟ್ಟಂತ ಅನುದಾನಕ್ಕೆ ಆಕ್ರೋಶ ಅಂತ ಹೇಳುವಾಗ ಅದಕ್ಕೆ ಸಿಗ್ನೇಚರ್ ಹಾಕಿದವರು ಒಂದಿಬ್ಬರು ನನ್ನ ಹತ್ರ ಕೂಡ ಫೋನ್ ಮಾಡಿ ಮಾತಾಡುವಾಗ ಹೇಳಿದ್ರು, ನಮಗೆ ಶಾಲೆಗೆ ಅನುದಾನ ಇಡುವುದಕ್ಕೆ ಯಾವುದೇ ರೀತಿಯಾದಂತ ಆಕ್ಷೇಪ ಇಲ್ಲ. ಯಾಕೆಂತ ಹೇಳಿದ್ರೆ ಅಲ್ಲಿ ಸಿಗ್ನೇಚರ್ ಅವರ ಹತ್ರ ಹಾಕಿಸುವಾಗ ಅವರಿಗೆ ತಪ್ಪು ಮಾಹಿತಿ ನೀಡಿ ನಿಮ್ಮ ಭಾಗದ ಕೌನ್ಸಿಲರ್ ನನ್ನ ವಾರ್ಡಿನಲ್ಲಿ ಯಾವುದೇ ರೀತಿಯಾದಂತ ಕೆಲಸ ಇಲ್ಲ ಅನ್ನುವಂತ ತಪ್ಪು ಮಾಹಿತಿ ನೀಡಿ ಅವರಿಗೆ ಸಿಗ್ನೇಚರ್ ಅನ್ನು ತಗೊಂಡಿದ್ದಾರೆ. ಆದ್ರಿಂದ ಈ ರೀತಿಯಾದಂತ ವ್ಯತ್ಯಾಸ ಆಗಿದೆ. ಬಿಟ್ರೆ ಅವರು ಮನಸ್ಪೂರ್ವಕವಾಗಿ ಕೆಲವೊಬ್ರದ್ದು ಬೇರೆ ಬೇರೆ ರೀತಿಯಾದಂತ ನಂಬಿಕೆ ಬರುವ ದೃಷ್ಟಿಯಲ್ಲಿ ನಾವು ಶಾಲೆಗೆ ಯಾವುದೇ ರೀತಿಯಾದಂತ ತೊಂದರೆ ಇಲ್ಲ, ಅವರು ಶಾಲೆಗೆ ಇಡ್ಬೇಕು. ಯಾಕೆಂತ ಹೇಳಿದ್ರೆ ಅಲ್ಲಿ ಸಿಗ್ನೇಚರ್ ಹಾಕಿದವರು ಕೂಡ ತಮ್ಮಿಂದಾದಂತ ಸಹಾಯವನ್ನು ನಮ್ಮ ಈ ಶಾಲೆಗೆ ಈಗಾಗಲೇ ಮಾಡಿದ್ದಾರೆ. ಆದ್ರೆ ಈ ಆರೋಪಕ್ಕೆ 4ನೇ ವಾರ್ಡಿನ ನಾಗರಿಕರಾದ ರಮೇಶ್ ಅವರು ಸ್ಪಷ್ಟನೆ ನೀಡಿದ್ದಾರೆ. ಇಂಕ ಕಾಲ್ ಎಲ್ಲ ಇನ್ನಿಲ್ಲ, 2 ಕಾಲ್ ಬರ್ತನೆ
ಸಾಲದ ಇಂಚಂಚ ವಿಷಯ ರಮೇಶರ ನಿಖಲ ವಾಡದೆ ಯಾನ್ ಪಂಡೆ ಇಂದೇ ಸುಜಿತ ನಡೆ ಪಾತೇರ್ದೆ ಬೊಕ್ಕ ಇಂಕುಲು ಸಾಲದ ವಿಷಯಕ್ಕೆ ಇಂಕುದಲ್ಲ ಒಂದು ಮಂತ್ಜ ಗೊತ್ತಾಂಡೈತೆ ಇಂಕಲ ವಾಡದ ವಿಷಯಕ್ಕೆ ಇಂಕುಲು ಒಂದು ಮಂತದ ನಂದು ಐಕ್ಯ ಬಾಡದ ಇಂಕುಲು ಸೈನ್ ಪುರ ಪಾಡ್ದು ನಂದು ಇಂಕ್ಲೆ ಇದೆಲ್ಲ ಬೇಜಾರ್ಜ ಸಾಲೆ ಪಾಡಾಡಿ ಓಡೆ ಪಾಡಾಡಿ ಇಂಕ್ಲೆಗೆ ಅವು ಎಡ್ಡೆನ ವಿಷಯ ಜಾಮಂಡ ಐಟಿ ಬೆಂದನಾಯಿ ಯಾನ್ ಇತ್ತೆಲ್ಲ ಸುಜಿತನೊಟ್ಟಿಗೆ ಸಾಲಡಿ ಇತ್ತನಾಯಿ ಅಂಚೆ ನಂಗೆ ಇಂಕ ಅಕ್ಲೆಗೆ ವಿಷಯ ಎಲ್ಲ ಯಾನ್ ಆ ವಿಷಯಗಳೇ ಪೋತುಜಿ ಇಂಕ್ಲ ವಾಡದಕ್ಕಳು ಆ ವಿಷಯಕ್ಕೆ ಪೋತುಜೇರಿ ಇಂಕ್ಲ ವಾಡದಕ್ಕಳು ಸೈನ್ಲ ಒಂದುಲ ಪಾಡ್ನಿ ಪಂಡ ಇಂಕ್ಲ ನಲ್ಲ ಒಂದು ಮಾರ್ಗ ಸರಿ ಆತಜಿ ಚರಂಡಿ ಇಜ್ಜಿ ಬಕ್ಕ ಒಂಜಿ ಈಚಲ್ಲಿ ಲೈಟ್ ಇದಲ್ಲ ಪಂಡನ ಒಂದು ತೆಪ್ಪುಜಿ ಇಲ್ಲೆಲ್ಲೇ ವಿಷಯ ಎಲ್ಲ ಈತಂಡೆ ಬೈಜೆ ಐಕ್ಯ ಬೋಡದು ಇಂಕುಲು ಸೈನ್ಲ ಒಂದುಲ ಪಾತೆರ್ದನ ಅತ್ತ ಅಂದೆ ಬೊಕ್ಕ ಸಾಲದ ವಿಷಯನೇ ಇಂಕುಲು ಬೈಜ ಸಾಲೆಗೆ ಮಂತನತ್ತ ಎಡ್ಡೆನೆ ಎತ್ತಂದೆ ನಾನು ಇಜ್ಜಿ ಬಂತಿದ್ದೆ ತುಂಬ ಸುಜಿಯನ್ನೇ ಆ ಸಾಲ ಎಂಚ ಎತ್ತಂಡು ಎಂಚ ಸಾಲ ಆತನೊಂದು ಇಂಕ್ಲೆ ಪೂರ ಗೊತ್ತುಂಡು ಅವು ವಿಷಯ ದಾಲಕೇನು ಯಾರನ್ನ ಒಂಜಿ ಕಪ್ಪು ಚಿಕ್ಕೆಲ್ಲ ಆರಡೆ ಇಜ್ಜಿ ಗೊತ್ತಾಂಡೈತೆ ಈ ಸಾಲದ ವಿಷಯ ಯಾನದಲ್ಲದ ಒಂದು ಮಂತಿಜಿ ಬೊಕ್ಕ ಇಂಕ್ಲ ವಾಡದಕ್ಕಳು ಐಕ್ಯ ಆಪ್ಷನ್ ಇಜ್ಜಿ ಬೋರ್ಡ್ ನಾ ಅಕ್ಕಳು ಬರಡು ಇಂಕ್ಲ ವಾರ್ಡ್ಗೆ ಪಾತೆರಾಡು ಅಕ್ಕಳು ಏರು ಇತ್ತಿನ ಮೇಕ್ಳು ಉಳ್ಳೇರು ಅಕ್ಕಳು ಪೂರ ಯಾನ ಆಯ್ನಲ್ಲಿ ಇಪ್ಪು ಯಾನ ಚೀಟಿ ಬರೆದು ನಾನು ಗಣಸನ್ನು ಆಯ್ನಲ್ಲಿ ಇಪ್ಪು ದೇ ಪಂಡ ಆಯ್ಲ ಇಂಕ್ಲ ವಾರ್ಡ್ಗೆ ಬರ್ತದೆ ತೂತೆ ಸಮಸ್ಯೆ ತೂತೆ ಪೂರ ಜನ ಸಮಸ್ಯೆ ತೂತೇರಿ ಇಂಕ್ಲ ಅಪ್ಪ ಅಕ್ಕಳೇ ಬಂತೇರಿ ರಮೇಶರೇ ಈ ವಿಷಯಕ್ಕೆ ಪೂರ ಇಂಕ್ಲು ದಾಲ ಒಂದಿಜ್ಜಿ ಒಂದು ಮಸ್ತ್ ಒಂದುಂಡು ಅಪ್ಪ ನಿಕುಲ್ದಲ್ಲ ಪಂಡು ಜರ ನಿಕುಲ್ದಲ್ಲ ಪಾತೇರು ಜಲ ಪಂಡಕ್ಕೆ ನಾನು ಈ ಡೀಟೇಲ್ ಬಂತೆ ಬೊಕ್ಕ ಇಂಕ್ಲೆ ಗೈಟ್ ದಾಲ ತಕರ ರೀಚಿ ಪಂಡದು ಯಾನ್ ಪಂಡೆ ಐತೆ ಆಯ್ತು ಅಕ್ಲ ಫೋನ್ ಮಂತ ನಕ್ಲ ಪುದರ್ ಪನ್ಪುಜಿ ಇಂಕ 2 ಸಲ ಕಾಲ್ ಬರ್ತೀನಿ ಯಾನ್ ಆಯ್ ಕೂತಾರೆ ಕೊರಿಯ ಸುಜಿತಾನು ಆತೆ ತಂದೆ ಮೇ ಯಾನ್ನ ಇಂಕ್ಲ ವಾಡದಕ್ಕಳು ತಪ್ಪಾಯಿರು ಯಾನ್ ರಮೇಶ ಇಂಚಾಂಡ್ ಇಂಕದ ಫೋನ್ ಮನ್ಪುಡಿ ಮೇಕ್ಳು ಯಾನ್ ಬೋರ್ಡದೆ ಒಂದು ಮಂತನ ರಸ್ತೆ ಅಭಿವೃದ್ಧಿಗೆ ಸಂಬಂಧಿಸಿದ ಮನವಿ ಎಂದು ತಿಳಿಸಿ ಸಹಿ ಹಾಕಿಸಿಕೊಂಡಿದ್ದಾರೆ. ಮನವಿ ಪತ್ರವನ್ನ ಸಂಪೂರ್ಣವಾಗಿ ಓದದೆ ಸಹಿ ಮಾಡಿದ್ದೇವೆ. ಶಾಲೆಗೆ ಅನುದಾನ ನೀಡುವ ಬಗ್ಗೆ ನಮಗೆ ಮಾಹಿತಿ ಇರಲಿಲ್ಲ ಎಂದು ನಾಗರಿಕರೊಬ್ಬರು ಉಳ್ಳಾಲವಾಣಿ ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ಮಾಡೂರು ಶಾಲೆಗೆ ಸಂಬಂಧಪಟ್ಟ ಹಾಗೆ ಇದ್ರದ್ದು ಅಭಿವೃದ್ಧಿ ಅನುದಾನದ ಬಗ್ಗೆ ನೀವೊಂದು ಸಿಗ್ನೇಚರ್ ಹಾಕಿದ್ರಲ್ಲ, ನಾವು ಅದಕ್ಕೆ ಹಾಕ್ಲಿಲ್ಲ. ನಮ್ಮ ಸೈಡ್ ಅಲ್ಲಿ ರೋಡ್ ಅಲ್ಲಿ ಒಂದು ಇದು ಚರಂಡಿದ್ದು ವ್ಯವಸ್ಥೆ, ನೀರು ಹೋಗ್ಲಿಕ್ಕೆ ಸೈನ್ ಹಾಕ್ಬೇಕಂತ ಹೇಳಿದ್ರು ಮೊನ್ನೆ ಒಬ್ರು ನಮ್ಮ ಕಡೆಯವರೇ. ಅದಕ್ಕೆ ಎಲ್ಲ ಮನೆಯವರು ಸಹ ಹಾಕಿದ್ದಾರೆ, ನಾನೊಬ್ಳೆಲ್ಲ ಹಾಕಿದ್ದೆ. ಎಲ್ಲ ಮನೆಯವ್ರದ್ದು ಸಹ ಉಂಟು ಅದ್ರಲ್ಲಿ ಪ್ರೂಫ್. ನಿಮ್ಮ ಹತ್ರ ಹಾಗಾದ್ರೆ ಅಭಿವೃದ್ಧಿ ಬಗ್ಗೆ ಹೇಳಿ ಅವರು ನಮ್ಮ ಹತ್ರ ಅದ್ರದ್ದು ಹೇಳಿಲ್ಲ, ನಮ್ಗೆ ಮಾಡ್ರು ಇದ್ದು ಹೇಳಿ ಏನ್ ಹೇಳಿಲ್ಲ. ಶಾಲೆದ್ದು ನಮ್ಮ 4ನೇ ವಾರ್ಡ್ರಿದ್ದು ಮಾತ್ರ ಹೇಳಿದ್ದು ನಮ್ಗೆ. 4ನೇ ವಾರ್ಡಿದು ಅಭಿವೃದ್ಧಿ ಮಾಡ್ತೇವೆ ಅನ್ನೋ ನಿಟ್ಟಿನಲ್ಲಿ ಅವ್ರು ನಿಮ್ಗೆ ಸಹಿಯನ್ನ ಹಾಕ್ಲಿಕ್ಕೆ ಹೇಳಿರುವಂತದ್ದು. ಹೌದು, ನಮ್ಮ ಹತ್ತಿರ ಮನೆಯವರೇ ಹೇಳಿದ್ದು. ಖಾಲಿ ಪೇಪರ್ ಮೇಲೆ ಸಹಿ ಹಾಕಿದ್ರ ನೀವು? ಎಲ್ಲರದ್ದು ಸೈನ್ ಇತ್ತು ಅದ್ರಲ್ಲಿ, 4-5 ಮನೆಯವ್ರದ್ದು ಸೈನ್ ಇತ್ತು. ನಂತರ ನಾನು ಹಾಕಿದ್ದು. ನಮ್ಗೆ ಗೊತ್ತಿಲ್ಲ, ಅದು ಗೊತ್ತಿಲ್ಲ ಅದ್ರದ್ದು ಶಾಲೆದ್ದು ನಮ್ಗೆ ಏನು ಗೊತ್ತಿಲ್ಲ. ನೀವು ಕೇವಲ 4ನೇ ವಾರ್ಡಿನ ಅಭಿವೃದ್ಧಿ ಕಾಮಗಾರಿಯ ಬಗ್ಗೆ ಅವರು ನಮ್ಗೆ ಅದ್ರದ್ದು ನಮ್ಮ ರೋಡ್ ಇದ್ದು ವ್ಯವಸ್ಥೆ ಆಗ್ಬೇಕಂತ ಹೇಳಿ ಅವರು ಸಿಗ್ನೇಚರ್ ಹಾಕಿದ್ದವರು. ಒಂದು ಫಾರ್ಮ್ ತಂದು ತೋರಿಸಿದ್ರು, ನಾನು ಓದ್ಲಿಲ್ಲ ಮಾತ್ರ. ನಂಗೆ ನಿಮ್ಗೆ ಫಾರ್ಮ್ ಅನ್ನು ಅವ್ರು ತೋರಿಸಿದ್ದಾರೆ, ಹಾಗಾದ್ರೆ ಖಾಲಿ ಪೇಪರ್ ಮೇಲೆ ಸಿಗ್ನೇಚರ್ ಹಾಕಿರುವಂತದ್ದು ಅಲ್ಲ? ಮೇಲೆ ಖಾಲಿ ಪೇಪರ್ ಇತ್ತು, ಅದ್ರ ಅಡಿಯಲ್ಲಿ ಒಂದಿತ್ತು ಬರ್ದದ್ದು. ಓಕೆ, ನೀವು ಓದಿಲ್ಲ ಅದನ್ನ? ಆಯ್ತಾ, ಅದು ಓದ್ಲಿಲ್ಲ. ಅದು ಎಲ್ಲರೂ ಹಾಕಿದ್ರಲ್ಲ, ನಾವು ಸಹ ನಮ್ಮ ರೋಡ್ಗಿದ್ದು ನಾವು ಹಾಕದಿದ್ರೆ ಅವನೇ ಏನ್ ಹೇಳ್ತಾರೆ ಅವರು? ನಿಮ್ಗೆ ಬೇಡ, ನೀವು ನಡ್ಕೊಂಡು ಹೋಗುದಿಲ್ಲ ಅಂತ ಹೇಳುದಿಲ್ವ ಅವರು? ಅವ್ರು ಬಾಯಿ ಮಾತಲ್ಲಿ ಹೇಳಿದನ್ನ ನಂಬಿ ನೀವು ಸಹಿ ಹಾಕಿರುವಂತದ್ದು, ಯಾವುದೇ ಲಿಖಿತ ಇದನ್ನ ನೀವು ಇಲ್ಲ. ಒಂದೆಡೆ 4ನೇ ವಾರ್ಡ್ಗೆ ಮೀಸಲಾದ ಅನುದಾನವನ್ನ ವಾರ್ಡ್, ರಸ್ತೆ, ಚರಂಡಿ ಸೇರಿದಂತೆ ಬಾಕಿ ಇರುವ ಅಭಿವೃದ್ಧಿ ಕಾಮಗಾರಿಗಳಿಗೆ ಬಳಸಬೇಕು ಎಂಬ ಒತ್ತಾಯ. ಮತ್ತೊಂದೆಡೆ ಹಲವು ಭಾಗಗಳ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುವ ಮಾಡೂರು ಸರ್ಕಾರಿ ಪ್ರಾಥಮಿಕ ಶಾಲೆಯ ಅಭಿವೃದ್ಧಿಗೂ ಅನುದಾನ ಅಗತ್ಯ ಎಂಬ ವಾದ. ಈ ನಡುವೆ ಮನವಿ ಪತ್ರಕ್ಕೆ ಸಹಿ ಹಾಕಿದ ವಿಚಾರದಲ್ಲೂ ನಾಗರಿಕರಿಂದ ಸ್ಪಷ್ಟನೆಗಳು ಹೊರಬಿದ್ದಿವೆ. ಖಾಸಗಿ ಶಾಲೆಗಳಿಗೆ ಸಮಾನವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಮಾಡೂರು ಸರ್ಕಾರಿ ಪ್ರಾಥಮಿಕ ಶಾಲೆಯ ಅಭಿವೃದ್ಧಿಗೆ ಅಡ್ಡಿಯಾಗಲು ಕಾಣದ ಕೈಗಳು ಷಡ್ಯಂತ್ರವನ್ನ ರೂಪಿಸುತ್ತಿವೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ಹೀಗಾಗಿ 5 ಲಕ್ಷ ರೂಪಾಯಿ ಅನುದಾನ ಅಂತಿಮವಾಗಿ ಯಾವ ಅಭಿವೃದ್ಧಿ ಕಾರ್ಯಕ್ಕೆ ಬಳಕೆಯಾಗಲಿದೆ ಎಂಬುದು ಇದೀಗ ಕುತೂಹಲಕ್ಕೆ ಕಾರಣವಾಗಿದೆ. ಈಗ ಇಲ್ಲಿ ಎಲ್ಲಿ ಹೋದ್ರು ಕೂಡ ಅಭಿವೃದ್ಧಿಯ ಬಗ್ಗೆ ಬರುತ್ತೆ, ಅಂದ್ರೆ ಮಾಡೂರು ಶಾಲೆಗೆ ಅನುದಾನ ಇಟ್ಟಿರುವ ಬಗ್ಗೆನೇ ಬರುತ್ತೆ. ಹಾಗಾದ್ರೆ ನಿಮ್ಗೆ ಅನ್ಸತ್ತಾ ಕಾಣದ ಕೈಗಳೇನಾದ್ರೂ ಕೆಲಸ ಮಾಡ್ತಾ ಇದೆ ಅಂತ? ಈ ರೀತಿಯಾದಂತ ತಪ್ಪು ಮಾಹಿತಿ ನೀಡಿ ಒಂದು ಶಾಲೆಯ ಮಕ್ಕಳ ಶೌಚಾಲಯಕ್ಕೆ ಅಂತ ಹೇಳಿ ಅಲ್ಲಿ ಕಳೆದ ಮಳೆಯ ಸಂದರ್ಭದಲ್ಲಿ ಬಿದ್ದಂತ ಶೌಚಾಲಯಕ್ಕೆ ನಾವು ಅನೇಕ ಇಲಾಖೆಗಳಿಗೆ ನಾವು ಮನವಿ ಮಾಡಿದ್ದೇವೆ. ಅದರ ಜೊತೆಗೆ ನಾವು ನಮ್ಮ ಅನುದಾನವನ್ನು ಕೂಡ ನಾವು ಇವರು ಇಡ್ತಾರೆ ಅಂತ ಹೇಳಿ ನಾವು ವಿಶ್ವಾಸದಲ್ಲಿ ಆ ಕೆಲಸ ಕಾರ್ಯಗಳನ್ನು ನಾವು ಪ್ರಾರಂಭಿಸಿದ್ದೆವು. ಆದ್ರೆ ಈ ರೀತಿಯಾದಂತ ಅವರಿಗೆ ತಪ್ಪು ಮಾಹಿತಿ ನೀಡಿ ಅವರ ಹತ್ರ ಸಹಿ ಸಂಗ್ರಹಿಸಿ ಅವರು ಈ ರೀತಿಯ ಆಕ್ರೋಶ ಅನ್ನುವಂತ ಬಿಂಬಿಸ್ತಾರೆ ಅಂತ ಹೇಳಿ ಆದ್ರೆ ಕಾಣದ ಕೈಗಳು ಇಲ್ಲದಿದ್ರೆ ಈ ರೀತಿಯ ಕೆಲಸ ಕಾರ್ಯಗಳಾಗ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಒಂದು ಯೋಚನೆ ಅಷ್ಟೇ.
ಈಗಿನ ಖಾಸಗಿ ಶಾಲೆಯ ಪ್ರವೇಶ ಶುಲ್ಕದ ಮೊತ್ತ ಮತ್ತೆ ನಮ್ಮ ಮಾಡೂರು ಸರ್ಕಾರಿ ಶಾಲೆಯಲ್ಲಿ ನೀಡ್ತಿರುವಂತ ನಾವು ವಿದ್ಯಾಭ್ಯಾಸಕ್ಕೆ ಹೋಲಿಸಿದ್ರೆ ಯಾವುದೇ ರೀತಿಯಾದಂತ ತೊಂದರೆ ಖಾಸಗಿ ಶಾಲೆಗಿಂತ ಕಡಿಮೆ ಇಲ್ಲ. ಇಲ್ಲಿ ಯಾರು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕೂಲಿ ಕಾರ್ಮಿಕರು, ಅಲ್ಲಿ ಪರಿಶಿಷ್ಟ ಪಂಗಡ ಮತ್ತೆ ಪರಿಶಿಷ್ಟ ಜಾತಿಯ 4ನೇ ವಾರ್ಡಲ್ಲಿ ಇದ್ದಾರೆ, ಅಲ್ಲಿಯ ಮಕ್ಕಳು, ಅಲ್ಲಿ ನಮ್ಮ ಸರ್ಕಾರಿ ಸರ್ಕಾರಿ ಸೈಟ್ ಇದೆ ಅಂತ ಬಡವರ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಖಾಸಗಿ ಶಾಲೆಯ ದೊಡ್ಡ ಮೊತ್ತ ಕೊಟ್ಟು ಮಾಡುವ ಬದಲು ಆ ರೀತಿಯಾದಂತ ವಿದ್ಯಾಭ್ಯಾಸ ಇಲ್ಲಿ ಕೊಡ್ತಾ ಇದ್ದಾರೆ. ಇದಕ್ಕೆ ಕಲ್ಲು ಹಾಕ್ತಾರೆ ಅಂತ ಹೇಳಿ ಆದ್ರೆ ಇನ್ನು ನಮಗೆ ಯಾವ ರೀತಿ ಇದನ್ನು ನಾವು ಮುಂದೆ ಹೋಗ್ಬೋದು ಅಂತ ಹೇಳಿ ನಾವು ಯೋಚನೆ ಮಾಡುವಂತ ಕಾಲಘಟ್ಟದಲ್ಲಿ ಇದ್ದೇವೆ. ಯಾಕೆಂತ ಹೇಳಿದ್ರೆ ನಾವು ಬಡವರಿಗೆ ಈ ರೀತಿಯ ವಿದ್ಯಾಭ್ಯಾಸ ಸಿಗ್ಬೇಕು ಅಂತ ನಮ್ಮ ಒಳ್ಳೆ ಮನಸ್ಸು, ನಮ್ಮ ಒಂದು ತಂಡ ಇದೆ, ತಂಡದವರು ಯೋಚನೆ ಮಾಡುವಾಗ ಇದಕ್ಕೆ ಕಲ್ಲು ಹಾಕುವಂತ ತಮ್ಮ ವೈಯಕ್ತಿಕ ಇದನ್ನು ಮಾಡ್ತಾರೆ ಅಂತ ಹೇಳಿ ಆದ್ರೆ ಮುಂದಿನ ದಿನಗಳಲ್ಲಿ ನಾವು ಒಳ್ಳೆ ಕೆಲಸ ಮಾಡ್ಲಿಕ್ಕೂ ನಾವು ಯೋಚನೆ ಮಾಡುವಂತ ಪರಿಸ್ಥಿತಿ ಬರ್ತದ ಏನ ಅಂತ ಹೇಳಿ ನಮ್ಗೆ ಬರ್ತದೆ. ಮತ್ತೆ ಕಾಣದ ಕೈಗಳು ಇಲ್ಲದೆ ಈ ರೀತಿಯಾದಂತ ಕೆಲಸ ಆಗ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿ ಒಂದು ಪ್ರಶ್ನಾರ್ಥಕ ಚಿಹ್ನೆ ಇದೆ. ಇಂತಹ ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲೂ ಜೊತೆಯಾಗಿ ನಮ್ಮನ್ನ ಬೆಂಬಲಿಸಿ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9845478858 ಅಥವಾ 9972528110.